ಡೆಲ್ಲಿಗೆ ಹೋಗೋದು ಈಸ್ ಜಸ್ಟ್ ವೇಸ್ಟ್ ಆಫ್ ಮನಿ, ದಟ್ಸ್ ಇಟ್. ಅಪಾರ್ಟ್ ಫ್ರಮ್ ದ್ಯಾಟ್ ಐ ಡೋಂಟ್ ಫೈಂಡ್ ಇಟ್ ಇವನ್ ದ್ಯಾಟ್ ಎಫೆಕ್ಟಿವ್. ಹಾಯ್ ಗೈಸ್, ಐ ಆಮ್ ಶ್ರೀನಿವಾಸ್. ನಾನು ಮೊನ್ನೆ ಹೇಳಿದಾಗೆ ಡೆಲ್ಲಿಗೆ ಹೋಗಲೇಬೇಕಂತ ಒಂದು ವಿಡಿಯೋ ಮಾಡಬೇಕಂತ ಹೇಳಿದ್ದೆ. ಅದರದ್ದು ಫಸ್ಟ್ ಪಾರ್ಟಿ ವಿಡಿಯೋ. ಇದರಾಗ ನಾನು ನನ್ನ ಆನೆಸ್ಟ್ ಒಪಿನಿಯನ್ ಮತ್ತು ರಿವ್ಯೂನ ಶೇರ್ ಮಾಡ್ತೀನಿ. ದಟ್ ವಿಲ್ ಬಿ ಅನ್ಫಿಲ್ಟರ್ಡ್ ಎಕ್ಸ್ಪೀರಿಯನ್ಸ್. ಅದು ಕೋಚಿಂಗ್ ಆಗಿರ್ಬೋದು, ಪಿ ಜಿ ಆಗಿರ್ಬೋದು, ರೆಂಟ್ ಆಗಿರ್ಬೋದು, ಅಲ್ಲಿ ಎನ್ವೈರ್ಮೆಂಟ್, ಅಲ್ಲಿ ಪೊಲ್ಯೂಷನ್, ಹೀಗೆಲ್ಲ. ಸೊ ಫಸ್ಟ್ ಥಿಂಗ್ ಬಂದುಬಿಟ್ಟು ನಂದು ಕೋಚಿಂಗ್ ವಾಜಿರಾಮ್ ಆ್ಯಂಡ್ ರವಿ, ಎರಡು ಜಿ ಎಸ್ ಆಪ್ಷನ್ ನಾನು ಅಲ್ಲಿಂದನೇ ಮಾಡಿದ್ದು. ಫಸ್ಟ್ ಪಾಯಿಂಟ್ ನೋಡಿದ್ರೆ ಎಫೆಕ್ಟಿವ್ನೆಸ್ ನೋಡಿದ್ರೆ ನಿಮಗೂ ಗೊತ್ತು, ಇಟ್ಸ್ ಜಸ್ಟ್ 10-15% ಆಫ್ ದ ಪ್ರಿಪರೇಷನ್. ಬಾಕಿ ಎಲ್ಲ ನಾವು ಮಾಡಬೇಕಾಗ್ತದೆ, ಇರ್ರೆಸ್ಪೆಕ್ಟಿವ್ ಆಫ್ ದ ಕೋಚಿಂಗ್. ಆ್ಯಂಡ್ ಕಮಿಂಗ್ ಟು ದ ಸಬ್ಜೆಕ್ಟ್ಸ್ ವಿಚ್ ಆರ್ ಗುಡ್, ಪಾಲಿಟಿ, ಹಿಸ್ಟ್ರಿ, ಎಕನಾಮಿಕ್ಸ್, ಐ ಥಿಂಕ್ ದೇವ್ಸ್ ಆರ್ ಪ್ರಿಟಿ ಗುಡ್. ಬಟ್ ವೆನ್ ಇಟ್ ಕಮ್ಸ್ ಟು ಎಥಿಕ್ಸ್, ಕೇಸ್ ಸ್ಟಡಿ ಈಸ್ ಓಕೆ. ಕೇಸ್ ಸ್ಟಡಿ ಪಾರ್ಟ್ ಅವರು ಚಲೋ ಮಾಡ್ತಾರೆ. ಬಟ್ ಅದರ್ ಫಿಲಾಸಫಿಕಲ್ ಪಾರ್ಟ್, ದ ಥಿಯರಿ ಪಾರ್ಟ್ ಏನು ಬರ್ತದಲ್ಲ, ಇಟ್ ಈಸ್ ಟೋಟಲಿ ಪೆಥೆಟಿಕ್. ಜಿಯೋಗ್ರಫಿ ಅವರೇಜ್ ಅದ. ಹಿಸ್ಟ್ರಿದಾಗ ಮಾಡರ್ನ್ ಆ್ಯಂಡ್ ಪೋಸ್ಟ್ ಮಾಡರ್ನ್ ವರ್ಸ್ಟ್ದಾಗ ವರ್ಸ್ಟ್ ಇರ್ತದೆ. ಆ್ಯಂಡ್ ಏನ್ಸಿಯಂಟ್ ಮತ್ತು ಮಿಡಿವಲ್ ಓಕೆ ಮಾಡ್ಬೋದು. ಆಮ್ಯಾಗ ಪಿ ಜಿ ರೆಂಟು ನೀವು ಅಕಸ್ಮಾತ್ ಏನಾರ ಕರೋಲ್ ಬಾಗು ಅಥವಾ ರಾಜೇಂದ್ರ ನಗರ, ಓಲ್ಡ್ ರಾಜೇಂದ್ರ ನಗರದಾಗ ತೊಗೊಂಡ್ರೆ 15-20K ಮಟ್ಟ ಬರ್ತೈತಿ. ಆಮ್ಯಾಗ ಫುಡ್ಡು ಅಂತೂ ಅವರೇಜ್ ಇರ್ತದೆ. ಕರ್ನಾಟಕ ಇಂಥ ಹೋದವ್ರಿಗೆ ಅಷ್ಟೇನು ಜಾಸ್ತಿ ಎಫೆಕ್ಟ್ ಆಗಲ್ಲ. ಬಟ್ ದ ಹೈಜೀನ್ ಈಸ್ ವೆರಿ ವೆರಿ ಬ್ಯಾಡ್. ಕರೋಲ್ ಬಾಗ್ ಅಂತೂ ಕೆಟ್ಟ ಹೊಲ್ಸದ. ಆಮ್ಯಾಗ ನೆಕ್ಸ್ಟ್ ಆ್ಯಕ್ಚುಲಿ ಹೋಗಲೇಬೇಕಾ? ನನ್ನ ಪ್ರಕಾರ ನಡೀತದೆ ಹೋಗಲಿಲ್ಲ ಅಂದ್ರೆ. ಯಾಕಂದ್ರೆ ಅಷ್ಟು ಎಕ್ಸ್ಪೆನ್ಸು ಕೋಚಿಂಗ್ ತೊಗೊಂಡು ಅಲ್ಲಿ ಹೋಗಿ ಅಷ್ಟು ಎಕ್ಸ್ಪೆನ್ಸ್ ಖರ್ಚು ಮಾಡಿ, ಐ ಡೋಂಟ್ ಥಿಂಕ್ ದ್ಯಾಟ್ಸ್ ಬ್ಯೂಟಿಫುಲ್. ನಾನು ಪ್ರಿಲಿಮ್ಸ್ ಫೇಲ್ ಆಗಿದೆ ಅಂತ ಹೇಳತ್ತಿಲ್ಲ, ಬಟ್ ಐ ಹ್ಯಾವ್ ಸ್ಕೋರ್ಡ್ ಗುಡ್ ಮಾರ್ಕ್ಸ್ ಇನ್ GS. ಸಿ ಸ್ಯಾಟ್ ನಂದು 5 ಮಾರ್ಕ್ಸ್ ಅಂತ ಹೋಗ್ಯದ, ಅಂದ್ರೆ 2 ಕ್ವಶನ್ಸ್. ಬೇಕಾದ್ರೆ ನೀವು ಕೋಚಿಂಗ್ ತೊಗೊಂಡು ನೀವು ಬೇಕಾದ್ರೆ ಮನಿಂತ್ರ ಮಾಡ್ಬೋದು. ಇಲ್ಲ ಅಂದ್ರೆ ಅಕಸ್ಮಾತ್ ನೀವು ಬೆಂಗ್ಳೂರಿಗಾದ್ರೆ ಹೋದಕ್ಕೆ ಮಾಡ್ಬೋದು. ಇಲ್ಲ ನಾನು ಹೋಗಲೇಬೇಕು, ಒಂದು ಸರಿ ಎಕ್ಸ್ಪೀರಿಯನ್ಸ್ ಮಾಡಿ ನೋಡ್ಬೇಕಂದ್ರೆ ಜಸ್ಟ್ ಒಂದು ಸರಿ ಹೋಗ್ರಿ ಬೆಂಗಳೂರಾಗ ಚಂದ್ರಯೋಟ ಮತ್ತು ವಿಜಯನಗರ ಅಲ್ಲೆಲ್ಲ ಅದ. ಒಂದು ಸರಿ ನೋಡಿರಿ ಆಸ್ಪಿರೆಂಟ್ಸ್ ಹೆಂಗೆ ಅದಾರ, ಹೆಂಗೆ ವರ್ಕ್ ನಡೀತದೆ, ಆ್ಯಕ್ಚುಲ್ ಕಾಂಪಿಟೇಷನ್ ಯಾರು ಅದಾರ, ಅದನ್ನೆಲ್ಲ ನೋಡಿರಿ ಒಂದು ಸರಿ. ಇಲ್ಲ ನಾ ಡೆಲ್ಲಿಗೆ ಹೋಗ್ಬೇಕಂದ್ರೆ ಒಂದು ಸರಿ ಹೋಗಿ ನೋಡ್ಬರ್ರಿ. ಇದ್ರ ಮ್ಯಾಗ ನಿಮಗೆ ಬಿಟ್ಟದ್ದು, ಇದು ಜಸ್ಟ್ ನನ್ನ ಒಪಿನಿಯನ್ ಅಷ್ಟೇ. ಆ್ಯಂಡ್ ಸ್ಪೆಷಲಿ ನಾನು ಹೇಳ್ಬೇಕಂದಿದ್ದು ಪೊಲ್ಯೂಷನ್ ಬಗ್ಗೆ. ಪೊಲ್ಯೂಷನ್ದಾಗ ನಿಮ್ಗೆ ವಿಂಟರ್ದಾಗ 6-7 ಮತ್ತಂತರೂ ವಿಂಟರ್ ಇರ್ತೈತಿ. ಅಂದ್ರೆ ಎಕ್ಸ್ಟ್ರೀಮ್ ಕೋಲ್ಡ್ ಇರಲ್ಲ, ಬಟ್ ಇಟ್ ಈಸ್ ಮ್ಯಾನೇಜಬಲ್. ಸ್ವಲ್ಪ ಜನಕ್ಕೆ ಅನಿಸ್ಬೋದು, ಇನ್ನೊಂದು ಮಂದಿಗೆ ಅನ್ಸಂಗಿಲ್ಲ, ಇಟ್ಸ್ ಕ್ಲಿಯರ್. ಬಟ್ ಡಸ್ಟ್ ಅನ್ನೋದು ಏನೈತಲ್ಲ, ಥ್ರೂ ಔಟ್ ದ ಏರ್ ಇರ್ತೈತಿ. ನೀವು ಸೆನ್ಸಿಟಿವ್ ಏನಾರ ಇದ್ರೆ, ನಿಮ್ಮ ಬ್ರೀತಿಂಗ್ ಸಿಸ್ಟಮ್, ನಿಮ್ಮ ಲಂಗ್ಸ್ ಏನಾರ ಸ್ವಲ್ಪ ಸೆನ್ಸಿಟಿವ್ ಇದ್ರೆ ನೀವು 12 ಮಂತ್ಸು ಮಾಸ್ಕ್ ಹಾಕ್ಕೊಳ್ಬೇಕಾಗ್ತದೆ. ಆ್ಯಂಡ್ ಪಿ ಜಿ ಆಯಿತು, ರೆಂಟ್ ಆಯಿತು. ಆಮ್ಯಾಗ ನೀವು ಸ್ವಲ್ಪ ನಿಮಗೆ ಬಜೆಟ್ ಕನ್ಸ್ಟ್ರೆಂಟ್ ಇತ್ತಂದ್ರೆ ಸ್ವಲ್ಪ ಸೈಡಿಗೆ ಪಟೇಲ್ ನಗರ ಅವೆಲ್ಲ ಏರಿಯಾ ಅದಾವೆ. ಅಲ್ಲಿ ಹೋದ್ರೆ ಸ್ವಲ್ಪ ಕಡಿಮೆಗೆ ಸಿಗ್ಬೋದು, 12-15 ಮಟ್ಟ ಸಿಗ್ತದೆ. ಬಟ್ ಫುಡ್ಡು ಎಲ್ಲಿ ಹೋದ್ರೂ ಆಲ್ಮೋಸ್ಟ್ ಸೇಮ್ ಇರ್ತೈತಿ. ನಿಮಗೆ ಫುಡ್ ಸೆಟ್ ಆದ್ರೆ ಫುಡ್ ಗುಡ್ ಅನಿಸ್ತದೆ. ನಿಮಗೆ ಸೆಟ್ ಆಗಲಿಲ್ಲ ಅಂದ್ರೆ ಸೌತ್ ಇಂಡಿಯನ್ ಸಿಗ್ತದೆ, ಬಟ್ ವೆರಿ ಕಾಸ್ಟ್ಲಿ ಸೌತ್ ಇಂಡಿಯನ್ ಫುಡ್ಡಲ್ಲಿ. ಇದಿಷ್ಟು ನನ್ನ ಡೆಲ್ಲಿ ಎಕ್ಸ್ಪೀರಿಯನ್ಸ್. ನಾನು ಏನು ಹೇಳ್ಬೇಕಾಗಿದ್ದು ನಿಮಗೆ ವಾಜಿರಾಮ್ ಕೋಚಿಂಗ್ ಬಗ್ಗೆ. ಸೆಕೆಂಡ್ ಥಿಂಗ್, ಅಲ್ಲಿ ಎವ್ರಿ ಫ್ಯಾಕಲ್ಟಿ ಗುಡ್ ಅಂತೂ ಹೇಳೋಕ್ಕಾಗಲ್ಲ, ಅದು ಎಲ್ಲ ಕಡೆ ಹಂಗೆ ಇರ್ತೈತಿ. ಬಟ್ ಒಂದು 3-4 ಸಬ್ಜೆಕ್ಟ್ ಓಕೆ. ಎನ್ವಿರಾನ್ಮೆಂಟ್ ಅಂತೂ ಪ್ಯಾಥೆಟಿಕ್ ಅದ. ಎನ್ವಿರಾನ್ಮೆಂಟ್ ಅವ್ರು ನಮಗೆ ಮಾಡಿಲ್ಲ. 4-5 ಕ್ಲಾಸ್ನಾಗ ಇಡೀ ಎನ್ವಿರಾನ್ಮೆಂಟ್ ಕಂಪ್ಲೀಟ್ ಮಾಡ್ಯಾರ. ಅದು ಪೂರಾ ಸ್ವಂತ ಆಗಿದ್ದು. ನನ್ನ ಪ್ರಿಲಿಮ್ಸ್ ಎಕ್ಸ್ಪೀರಿಯನ್ಸ್ ಬಂದ್ಬಿಟ್ಟು, ನಾನು ಜನವರಿ 1 ಆಲ್ಮೋಸ್ಟ್ ಮೇ ಫಸ್ಟ್ ವೀಕ್ ಮಟ್ಟ ಕಂಪ್ಲೀಟ್ ಪ್ರಿಲಿಮ್ಸ್ ಮಾಡಿದ್ದು ನನ್ನ ಓನಾಗಿ ನಾವು ಮಾಡಿದ್ದು. ಪಾಲಿಟಿ ಸ್ವಲ್ಪ ಹೆಲ್ಪ್ ಆಯ್ತು ನನಗೆ, ಹಿಸ್ಟ್ರಿನೂ ಅಷ್ಟಕ್ಕಷ್ಟೇ ಹೆಲ್ಪ್ ಆಗಿದ್ದು. ಜಿಯೋಗ್ರಫಿ ಅವರೇಜ್ಲಿ ಹೆಲ್ಪ್ ಆಗ್ಯದ. ಆಮ್ಯಾಗ ಉಳ್ಕೆದ್ದು ಅಷ್ಟೇನು ಎಫೆಕ್ಟಿವ್ ಆಗಿ ಹೆಲ್ಪ್ ಆಗಿಲ್ಲ. ಸೆಲ್ಫ್ ಸ್ಟಡಿನ ಮಾಡ್ಕೊಂಡಂಗೆ. ನನಗೆ ಅಲ್ಲಿ ಹೋಗಿ ಏನು ರಿಯಲೈಸ್ ಆಯ್ತಂದ್ರೆ, ಸುಮ್ಮನೆ ಯಾರೋ ಹೇಳಿದ ಮಾತು ಕೇಳಿ, ಯಾರ ನಮ್ಮ ರಿಲೇಟಿವ್ಸ್ ಹೇಳ್ತಾರೆ, ಅವ್ರು ಹೇಳ್ತಾರೆ, ಇವ್ರು ಹೇಳ್ತಾರೆ ಅಂತ ಅಲ್ಲಿ ಹೋಗಿ ಸುಮ್ಮನೆ ನಮ್ಮ ಟೈಮು ವೇಸ್ಟ್ ಅಂತ ಹೇಳೋಕ್ಕಾಗಲ್ಲ, ಬಟ್ ಮನಿ ಅಂತರೂ ಪಕ್ಕ ವೇಸ್ಟ್ ಆಗ್ತದ. ಇಫ್ ಯು ಕ್ಯಾನ್ ಅಫೋರ್ಡ್ ನೀವು ಹೋಗ್ಬೋದು, ಅದ್ರಾಗೇನು ಪ್ರಾಬ್ಲಮ್ ಇಲ್ಲ. ಬಟ್ ಒಂದು ಸರಿ ನೋಡಿರಿ, ಯೋಚನೆ ಮಾಡಿರಿ, ಆನ್ಲೈನ್ ಇನ್ನೂ ಜಾಸ್ತಿ ರಿವ್ಯೂಸ್ ನೋಡಿರಿ, ಆಮೇಲೆ ಹೋಗ್ರಿ. ಸುಮ್ಮ ಹಾರ್ಡ್ ಅರ್ನ್ ಮನಿ ಯಾಕೆ ಸುಮ್ಮ ವೇಸ್ಟ್ ಮಾಡ್ತೀರಿ? ಇದು ನನ್ನ ಅನಿಸಿಕೆ. ಸೊ ದಟ್ಸ್ ಆಲ್ ಗೈಸ್. ಇನ್ನು ಯಾವುದಾದ್ರು ಟಾಪಿಕ್ ಮೇಲೆ ನಿಮಗೆ ಇನ್ಫಾರ್ಮೇಷನ್ ಬೇಕಾದರೆ ಕಮೆಂಟ್ ಹಾಕಿರಿ, ಐ ವಿಲ್ ಟ್ರೈ ಟು ಮೇಕ್ ಆನ್ ಇಟ್. ನನ್ನ ಫ್ಯೂಚರ್ ಪ್ಲ್ಯಾನ್ಸ್ ಏನಂದ್ರೆ, ಜಸ್ಟ್ ನೆಕ್ಸ್ಟ್ 6 ಮಂತ್ಸ್ ನಾನು ಐ ಆಮ್ ಗೋಯಿಂಗ್ ಟು ಡೆಡಿಕೇಟ್ ಇಟ್ ಟು ಕಂಪ್ಲೀಟ್ ಮೇನ್ಸ್ ಪ್ರಿಪರೇಷನ್. ವಾಜಿರಾಮ್ ಅವ್ರದ್ದೇ ಮೇನ್ ಸಪೋರ್ಟ್ ಪ್ರೋಗ್ರಾಮ್ ಬರ್ತೈತಿ 6 ತಿಂಗಳದ್ದು. ಅದ್ರಾಗ ವಿತ್ ಟೆಸ್ಟ್ ಸೀರೀಸ್ ಅಂದ್ರೆ ಒಂದು 15 ಟೆಸ್ಟ್ ಇದ್ದು ಒಂದು ಸೀರೀಸ್ ಅದ. ಅದು ಪ್ಲಸ್ PYQ ಅನಾಲಿಸಿಸ್ ಮಾಡ್ತಾರಂತೆ. ರೈಟ್ ನೌ ಐ ಆಮ್ ಫೋಕಸಿಂಗ್ ಆನ್ ದ್ಯಾಟ್.
ನಿಮಗೇನಾದರೂ ಅವ್ರು ಹೇಳ್ಕೊಡುವಂಥ ಸ್ಟ್ರಾಟಜಿ ನಾನು ನಿಮಗೆ ಸ್ವಲ್ಪ ಶೇರ್ ಮಾಡಬೇಕು ಅಂತ ಏನಾದ್ರು ಇದ್ದರೆ ಕಮೆಂಟ್ ಮಾಡಿ. ಐ ವಿಲ್ ಡೆಫಿನೆಟ್ಲಿ ಡೂ ಇಟ್. ಥ್ಯಾಂಕ್ ಯು. ಜೈ ಹಿಂದ್.